ಏನು ಹೇಳ್ತಿ? ಏನು ಹೇಳ್ತಿ ಸತ್ತ ಬೃಹತ್ತನ ಕುಟುಂಬಕ್ಕೆ? ಏನು ಹೇಳ್ತಿ ಸತ್ತಂತ ದುರ್ದರ್ಶನಿಗೆ? ಏನು ಹೇಳ್ತಿ ಅಕಂಪನಾದಿಗಳ ಕುಟುಂಬಕ್ಕೆ? ಏನು ಹೇಳ್ತಿ ಸತ್ತವರ ಈ ಒಂದು ನಾಶಕ್ಕೆ ಆದಂತಹ ಕಾರಣಕ್ಕೆ? ಈಗ ಇಷ್ಟು ಮಂದಿಯ ಹೆಣ ಬಿದ್ದ ಮೇಲೆ ನಾನು ಸೀತೆಯನ್ನು ಕೊಟ್ಟರೆ ಅವರ ಕುಟುಂಬದವರು ಬಂದು ಕೇಳ್ತಾರೆ, ನೀವು ಅರ್ಧದಲ್ಲಿ ಕೊಡುವುದಾದ್ರೆ ಇಷ್ಟು ಜನರನ್ನು ನಮ್ಮವರನ್ನು ಕೊಲ್ಲಿಕ್ಕೆ ಯಾಕೆ ಬಿಟ್ಟದ್ದು ಅಂತ ಮೊದಲೇ ಕೊಡಬಹುದಿತ್ತ? ಏನು ಉತ್ತರ ಕೊಡ್ತೀನಿ? ಒಬ್ಬ ನಾಯಕನಾಗಿ ಏನು ಉತ್ತರ ಕೊಡಬಲ್ಲೆ? ಕಿರೀಟ ಕಟ್ಟಿ ಗೊತ್ತಿಲ್ಲ, ಕಿರೀಟ ಕಟ್ಟಿಕೊಂಡವರ ತಲೆಬಿಸಿ ಗೊತ್ತಿಲ್ಲ ನಿಮಗೆ, ಅದು ಸಮಸ್ಯೆ ಆದದ್ದು. ಇಲ್ಲಿಯವರೆಗೆ ಅಪ್ಪ ತಂದು ಕೊಟ್ಟದ್ದನ್ನು ಕೇವಲ ಮನೆಯಲ್ಲಿದ್ದುಕೊಂಡು ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ಅನುಭವಿಸಿದ್ದು ಮಾತ್ರ ಗೊತ್ತು. ಅತಿಕಾಯ ನಿನಗೆ ಕೊಡೆ ರಾಮಗೆ ಸೀತೆಯನ್ನು ಯಾಕೆ ಕೊಡುವುದಿಲ್ಲ? ನೀವು ಹೇಳಬಹುದು ವಿಭೀಷಣ್ ಒಂದು ಧರ್ಮ ಅಂತ. ಒಂದು ವೇಳೆ ಧರ್ಮ ಎನ್ನುವುದರ ವ್ಯಾಖ್ಯಾನವನ್ನು ಸರಿ ಒಪ್ಪಿಕೊಳ್ಳಬೇಕಾದ್ರೆ ಅವ ಉಂಡ ಅನ್ನ ಯಾವುದಕ್ಕಾದರೂ ಈ ಪ್ರಪಂಚದಲ್ಲಿ ಒಂದು ಪ್ರಾಯಶ್ಚಿತ್ತ ಉಂಟು. ಯಾವನು ಉಂಡ ಅನ್ನವನ್ನು ಮರೆತು ಕೃತಜ್ಞನಾಗಿ ವ್ಯವಹಾರ ಮಾಡ್ತಾನೋ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಒಂದು ವೇಳೆ ನನ್ನದು ಸರಿ ಇಲ್ಲ ಅಂತಲೇ ಇರಲಿ, ಅಲ್ಲಿಗೆ ಹೋಗಬೇಕಾದವ, ತಟಸ್ಥನಾಗಿ ನಿಲ್ಲಬೇಕಿತ್ತವ, ವಿರೋಧಿ ಪಕ್ಷಕ್ಕೆ ಹೋಗಿ ನಮ್ಮ ದೇಶವನ್ನು ಹಾಳು ಮಾಡೋದವ, ನಮ್ಮ ರಾಷ್ಟ್ರದಲ್ಲಿರುವಂಥ ಮರ್ಮವನ್ನು ಹೇಳುವುದವ, ತಟಸ್ಥನಾಗಿ ನಿಲ್ಲಬೇಕಿತ್ತವ. ರಾಮಪಕ್ಷ ಸೇರಿಕೊಳ್ಳುವುದಲ್ಲ. ರಾಮಪಕ್ಷ ಸೇರಿಕೊಂಡು ಇಲ್ಲಿಯದನ್ನು ತೆಗೆಲಿಕ್ಕೆ ಹೊರಟಿದ್ದಾನೆ. ಯಾಕೆ? ಅವನಿಗೆ ದಾರಿ ಹಾಕಿ ಪಟ್ಟಾಭಿಷೇಕ ಮಾಡಿದ್ದಾನೆ. ಈಗ ಒಂದು ವೇಳೆ ಅದನ್ನು ಒಪ್ಪಿಕೊಂಡ್ರೆ ನನ್ನ ರಾಜ ಅಂತ ಇಲ್ಲಿಯವರು ಒಪ್ಪಿಕೊಂಡಾಗ ರಾಮಗುರುವರು ಹೆದರಿ ಹೋದ್ರು ನಮ್ಮ ಪ್ರಭುಗಳು. ಇನ್ನು ಅವರು ಹೇಳಿದ ನಾವೆಂತದ್ದು ಕೇಳುತ್ತೆ, ಇದ್ದವರೆಲ್ಲ ನಿನ್ನ ಹಾಗೆ ಒಬ್ಬೊಬ್ಬನೇ ಬಂದು ಮಾತಾಡ್ಯಾರ. ಮತ್ತೆಂಥದ್ದು ಸಾರ್ವಭೌಮತ್ವ, ಮತ್ತೆಂಥದ್ದು ರಾಕ್ಷಸೇಶ್ವರನ ಅಧಿಕಾರ, ಯಾವುದು ಉಳಿಲಿಕ್ಕಿಲ್ಲ. ಇಲ್ಲಿಯವರೆಗೆ ಯಾವುದೆಲ್ಲ ನಿರ್ಧಾರದಲ್ಲಿ ನಾನು ಬದಲಾವಣೆ ಮಾಡಿದ್ದೇನೋ ಆ ಬದಲಾವಣೆ ರಾಮನ ವಿಷಯಿಕವಾಗಿ ಇಲ್ಲ. ಯಾಕೆ? ಅಲ್ಲೆಲ್ಲ ನಡಿಗೆ ಇದ್ದರು. ನೀರುಗಡೆ ರಾಮ ವಿರೋಧ ರಾವಣನ ಜೀವನದ ನೀರುಗಡೆ ನೆಲನೇ ಒಡೆಯಲಿ. ನಾವು ಈ ಪ್ರಕರಣದಲ್ಲಿ ಸಂಧಾನಕ್ಕೆ ಹೋಗ್ಲಿಕ್ಕಿಲ್ಲ. ನಿನಗೆ ನಮ್ಮದು ಒತ್ತಾಯವೇ ಇಲ್ಲ, ಒತ್ತಾಯವೇ ಇಲ್ಲ. ಯಾರನ್ನು ಮನೆಯಿಂದ ಎಳೆದುಕೊಂಡು ಬಂದು ಯುದ್ಧ ಮಾಡಿ ಕುಂಭಕರ್ಣ ಇಷ್ಟು ಸಮಯ ಮಲಗಿದ್ದಾನೆ, ಯಾಕೆ ಮಲಗಿದ್ದು ಅಂತ ಕೇಳಿಲ್ಲ ಅಂತ ನೀನು ಹೇಳಿದ್ದೆ ಅಲ್ವಾ? ಕೇಳುವುದಿಲ್ಲ. ನಿನಗೆ ಎರಡು ದಾರಿ ಉಂಟು, ಎರಡೇ ದಾರಿ ಹೇಳಿದೆ. ಕುಂಭಕರ್ಣದ್ದು ಮಲಗಿದ್ದು ದಾರಿ ಅಲ್ವಾ? ಈಗ ಆಗ ನಿನಗೆ ನೆನಪು ಆಗ್ತದಲ್ವ, ನಿನ್ನ ಚಿಕ್ಕಪ್ಪ ಅವನದು ದಾರಿ ಚಂದ ಉಂಟಲ್ವಾ? ಬದುಕಲಿಕ್ಕೆ ಯಾರಿಗೆಲ್ಲ ಆಸೆ ಉಂಟು ಅವನ ದಾರಿ ಹಿಡಿಯುವುದು. ಮಗನಾಗ್ತೀಯ ನನ್ನ ದಾರಿ ಹಿಡಿಯುವುದು, ಯಾವುದಕ್ಕೂ ಆಕ್ಷೇಪ ಇಲ್ಲ. ಒಂದು ವೇಳೆ ಆ ದಾರಿ ಹಿಡಿಯುವುದಕ್ಕಾಗುವುದಿಲ್ಲ, ಈ ದಾರಿ ಹಿಡಿಯುವುದಕ್ಕಾಗುವುದಿಲ್ಲ ಅಂತಾದರೆ ಕಾದು ಕುಳಿತುಕೊಂಡು ಒಳಗಿರು. ಕಂಬಳಿ ಉಂಟು, ಉಂಬಳಿ ಉಂಟು, ಬೇಕಾದಷ್ಟು ತಿಂದುಂಟು. ಹೆಣ ಬಿದ್ದ ಹಾಗೆ ಎಷ್ಟು ಬದುಕಬಹುದು. ನಾವು ಬದುಕಿ ಹೆಣ ಆಗಲಿಕ್ಕಿರುವವರಲ್ಲ, ಹೆಣದಂತೆ ಬದುಕಬಹುದು. ಅಪ್ಪಯ್ಯನ ದೀರ್ಘವಾದಂತಹ ತತ್ಕಾಲೀನವಾದ ಪೂರ್ವಕ್ಷಣದ ಪೂರ್ವಪಕ್ಷವನ್ನು ಕೇಳಿದ್ದೆ. ಖಚಿತವಾದಂತಹ ನಿಲುಮೆ, ಅಸ್ಥಿರವಲ್ಲದ ಸೈದ್ಧಾಂತಿಕವಾದ ಬದ್ಧತೆ, ವಿಭೀಷಣ ಚಿಕ್ಕಪ್ಪನಿಗೆ ತುಂಬಿದ ಸಭೆಯಲ್ಲಿ ಕೊಟ್ಟಂತಹ ಮಾತಿನ ಭರವಸಾದಾಯಕವಾದ ಮುಂದುವರಿಕೆ, ಬಾಗಲಾರೆ ವಜ್ರದ ಕಂಬದ ಹಾಗೆ ಮುರಿದೆ. ಸಮುದ್ರ ತನ್ನ ಗುಣವನ್ನು ಬಿಟ್ಟುಕೊಡುವುದೇ, ತನ್ನ ಸ್ವಭಾವವನ್ನು ತ್ಯಜಿಸುವುದೇ. ಅಂತೆಯೇ ಇಚ್ಛಾಶಕ್ತಿಯಿಂದ, ಜ್ಞಾನಶಕ್ತಿಯಿಂದ, ಕ್ರಿಯಾಶಕ್ತಿಯಿಂದ 10 ತಲೆಗಳಿಗೂ 20 ತೋಳುಗಳಿಗೂ ಒಡೆಯನಾಗಿರುವಂತಹ ರಾವಣೇಶ್ವರ ಪ್ರಭು ತೀರ್ಥ ರೂಪ ಈ ಕಾಲದಲ್ಲಿ ಯಾವ ಕಾರಣಕ್ಕೂ ನಮಗೆ ಅರ್ಥವಾಗದವರು ಮಹಾವಕಟು ಅಂತ ನಮಗೆ ಅರ್ಥ ಆಯಿತು. 10 ತಲೆ ಮಾತ್ರವೇ ಅನೂಹ್ಯವಾದ ನಮ್ಮ ತರ್ಕ ಶಕ್ತಿಯ ವಿಸ್ತಾರಕ್ಕೆ 11ನೇ ತಲೆಯಲ್ಲೋ ಉಂಟು ಅಂತ ಕಾಣ್ತದೆ. ನಮ್ಮ ಕೈಗೆ ಸಿಗಲಿಲ್ಲ.
ನಮ್ಮ